ದಾಂಡೇಲಿಯ ಅಂಬೇವಾಡಿಯಲ್ಲಿ ನಿರ್ಮಿಸಲಾಗಿರುವ G+2 ಆಶ್ರಯ ಮನೆಗಳು ವಾಸಿಸಲು ಯೋಗ್ಯವಲ್ಲದ ರೀತಿಯಲ್ಲಿದ್ದರೂ ಇಂತಹ ಅಪೂರ್ಣ ಮನೆಯನ್ನೇ ಶಾಸಕ ಆರ್.ವಿ. ದೇಶಪಾಂಡೆ ತರಾತುರಿಯಲ್ಲಿ ಫಲಾನುಭವಿಗಳಿಗೆ ಹಂಚಲು ಮುಂದಾಗಿದ್ದಾರೆ. ಇದು ಫಲಾನುಭವಿಗಳಿಗೆ ಮಾಡುತ್ತಿರುವ ಮೋಸ ಮತ್ತು ಚುನಾವಣೆಯ ಗಿಮಿಕ್ ಆಗಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಹೇಳಿದರು. ಅಂಬೇವಾಡಿಯ G+2 ನಿರ್ಮಾಣ ಹಂತದ ಮನೆಗಳ ಪ್ರದೇಶಕ್ಕೆ ಭೇಟಿ ನೀಡಿ ಮನೆಗಳನ್ನು ಪರಿಶೀಲಿಸಿ ನಂತರ ಅದೇ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಸುನಿಲ್ ಹೆಗಡೆ, ನಾನು ಶಾಸಕನಿದ್ದ 2012-13ರ ಅವಧಿಯಲ್ಲಿ ಬಿಜೆಪಿ ಸರ್ಕಾರದಿಂದ 3000 G+2 ಮನೆಗಳನ್ನು ದಾಂಡೇಲಿಯಲ್ಲಿ ಮಂಜೂರಿ ಮಾಡಿಸಿದೆ. ಪರಾಭವಗೊಂಡ ಸಂದರ್ಭದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆಯವರು ಈ ಮನೆಗಳ ಟೆಂಡರ್ ಕರೆಯಲು ಮೀನಾಮೇಷ ಎಣಿಸಿದ್ರು. 2018-19ರಲ್ಲಿ ಟೆಂಡರ್ ಕರೆದರಾದರೂ ಕೂಡ ಎಲ್ಲ ಮನೆಗಳ ಟೆಂಡರ್ ಕರೆಯದೆ ವಂಚಿಸಿದ್ರು. ಕಳೆದ 5 ವರ್ಷಗಳಿಂದ ಈ ಆಶ್ರಯ ಮನೆಗಳ ನಿರ್ಮಾಣ ಅತ್ಯಂತ ನಿಧಾನಗತಿಯಲ್ಲಿ ನಡೆದಿದ್ದು ಹಲವು ಭ್ರಷ್ಟಾಚಾರಗಳಿಂದ ಕೂಡಿದೆ. ಜೊತೆಗೆ ಯಾವುದೇ ಮನೆಗಳು ಕೂಡ ಇಲ್ಲಿಯವರೆಗೂ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಂಡಿಲ್ಲ. ಪ್ರತಿಶತ 50ರಷ್ಟು ಸಿದ್ಧಗೊಳ್ಳದ ಮನೆಗಳನ್ನ ಅತ್ಯಂತ ತರಾತುರಿಯಲ್ಲಿ ಕೇವಲ ಮುಂಬರುವ ಚುನಾವಣೆಯಲ್ಲಿ ಮತದಾರರನ್ನ ಓಲೈಸುವುದಕ್ಕಾಗಿ ಶಾಸಕ ದೇಶಪಾಂಡೆಯವರು ಅದನ್ನ ಫಲಾನುಭವಿಗಳಿಗೆ ವಿತರಿಸಲು ಮುಂದಾಗ್ತಿದ್ದಾರೆ. ಈ ಮನೆಗಳ ಕಾರ್ಯ ಶೇಕಡಾ 50ರಷ್ಟು ಆಗದಿದ್ರೂ ಕೂಡ 33 ಕೋಟಿ ರೂಪಾಯಿಗಳಲ್ಲಿ ಈಗಾಗಲೇ 30 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಸಂದಾಯ ಮಾಡಿರುವುದು ಹಲವು ಭ್ರಷ್ಟಾಚಾರದ ಅನುಮಾನಕ್ಕೆ ಕಾರಣವಾಗಿದೆ. ಈ ನಡುವೆ ಹಲವು ದಿನಗಳಿಂದ ಇಲ್ಲಿ ಯಾವ ನಿರ್ಮಾಣ ಕಾರ್ಯಗಳು ನಡೆಯದೆ ಗುತ್ತಿಗೆದಾರ ಕೂಡ ಇಲ್ಲಿಂದ ಕಾಲ್ಕಿತ್ತಿರೋದು ಕಂಡುಬಂದಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಾಯಧನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ G+2 ಆಶ್ರಯ ಮನೆಗಳ ಸಮುಚ್ಚಯ 2019ರಲ್ಲಿ ಪೂರ್ಣಗೊಳ್ಳಬೇಕಿತ್ತು. ಗುತ್ತಿಗೆದಾರನಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಸಂದಾಯವಾದರೂ ಮನೆಗಳು ಪೂರ್ಣಗೊಳ್ಳದೇ ಇರುವುದು ಹಾಗೂ ಶಾಸಕರಾಗಲಿ ಸ್ಥಳೀಯ ನಗರಾಡಳಿತವಾಗಲಿ ಗುತ್ತಿಗೆದಾರನಿಗೆ ಎಚ್ಚರಿಕೆಯ ನೋಟಿಸ್ ಕೂಡ ನೀಡದಿರುವುದು ಹಲವು ಸಂಶಯಗಳಿಗೆ ಎಡೆಯಾಗಿದೆ. ಮನೆಗಳ ಹಂಚಿಕೆ ಆಗದ ಹೊರತು ಫಲಾನುಭವಿಗಳಿಗೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿಲ್ಲ. ಈಗ ಹಂಚಿಕೆಯಾದ ಮನೆಗಳನ್ನ ಇಟ್ಟುಕೊಂಡು ಫಲಾನುಭವಿಗಳು ಬ್ಯಾಂಕ್ನಿಂದ ಸಾಲ ಪಡೆದು ಮತ್ತೆ ಅದನ್ನ ಭರಣ ಮಾಡುವ ಮೂಲಕ ಗುತ್ತಿಗೆದಾರನಿಗೆ ಸಂದಾಯ ಮಾಡುವ ಚಿಂತನೆ ಈಗ ಅವಸರದಲ್ಲಿ ಮನೆ ಹಂಚುವ ವಿಚಾರದಲ್ಲಿ ಇದ್ದಂತಿದೆ. ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಿದ್ರೂ ಕೂಡ ಅವರು ಅದರ ಮರುದಿನವೇ ಅಲ್ಲಿ ಬಂದು ಉಳಿಯುವ ಯಾವ ವ್ಯವಸ್ಥೆಗಳೂ ಇಲ್ಲ. ಹಾಗಾಗಿ ಇದು ಕೇವಲ ಹಂಚಿಕೆ ಪತ್ರವೇ ಹೊರತು ಹಕ್ಕುಪತ್ರ ಅಲ್ಲ ಎನ್ನುವುದನ್ನ ಫಲಾನುಭವಿಗಳು ಅರ್ಥ ಮಾಡಿಕೊಳ್ಬೇಕಿದೆ. ಶಾಸಕರು ಕೂಡ ಫಲಾನುಭವಿಗಳಿಗೆ ಮೋಸ ಮಾಡದೆ ಮನೆಗಳನ್ನ ಹಂಚುವ ಸಂದರ್ಭದಲ್ಲಿ ಇದು ಹಕ್ಕುಪತ್ರ ಅಲ್ಲ, ಕೇವಲ ಹಂಚಿಕೆ ಪತ್ರವಾಗಿದ್ದು ಹಕ್ಕುಪತ್ರವನ್ನ ಇಷ್ಟು ದಿನಗಳೊಳಗೆ ನೀಡುತ್ತೇವೆ ಎನ್ನುವುದನ್ನ ಸ್ಪಷ್ಟಪಡಿಸಬೇಕಿದೆ ಎಂದು ಸುನಿಲ್ ಹೆಗಡೆ ಒತ್ತಾಯಿಸಿದರು. ಟೋಟಲ್ 92 ಬ್ಲಾಕು ಕಂಪ್ಲೀಟೆಡ್ 92 ಬ್ಲಾಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒರಿಜಿನಲ್ ಸ್ಟ್ರಕ್ಚರು ಪ್ಲಿಂತ್ ಬೀಮ್ 92. ಈಗ ಫಸ್ಟ್ ಫ್ಲೋರಲ್ಲಿ 92 ಬ್ಲಾಕಲ್ಲಿ ಓನ್ಲಿ 72 ಬ್ಲಾಕ್ಗಳು ತಯಾರಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ 91ರಲ್ಲಿ 71 ಬ್ಲಾಕ್ಸ್ಗಳು ತಯಾರಿದ್ದಾವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 800 ಚಿಲ್ಲರೆ ಮನೆಗಳು ರೆಡಿ ಇದ್ದಾವಂತ ಅವ್ರ ಲೆಕ್ಕ. ಫಿನಿಶಿಂಗ್ ಲೆಕ್ಕ ತೊಗೊಂಡ್ರಿ ನೀವು, ಟೈಲ್ಸ್ ಹಾಕಿದ್ದು 92 ಬ್ಲಾಕ್ ಒಳಗೆ 30 ಬ್ಲಾಕ್ಗಳಿಗೆ ಮಾತ್ರ, ಪೇಂಟಿಂಗ್ ಮಾಡಿದ್ದು 92 ಬ್ಲಾಕಲ್ಲಿ 16 ಬ್ಲಾಕ್ಗಳಿಗೆ ಮಾತ್ರ, ಡೋರ್ ಫಿಕ್ಸಿಂಗ್ ಮಾಡಿದ್ದು 92 ಬ್ಲಾಕ್ ಒಳಗೆ 20 ಬ್ಲಾಕ್ಗಳಿಗೆ ಮಾತ್ರ ಡೋರ್ ಫಿಕ್ಸಿಂಗ್, ವಿಂಡೋ ಫಿಕ್ಸಿಂಗು 92ರಲ್ಲಿ 8 ಬ್ಲಾಕ್ಗಳಿಗೆ ಮಾತ್ರ, ಸ್ಟೇರ್ಕೇಸ್ ಹ್ಯಾಂಡ್ರಿಲ್ ಇವೆಲ್ಲ 41 ಬ್ಲಾಕ್ಗಳಿಗೆ ಅಷ್ಟೇ ಮಾಡಿ, ಇಂಟರ್ನಲ್ ಪ್ಲಂಬಿಂಗ್ 52 ಬ್ಲಾಕ್ಗಳಿಗೆ ಮಾಡಿದ್ದಾರೆ 92ರಲ್ಲಿ, ಎಕ್ಸ್ಟರ್ನಲ್ ಪ್ಲಂಬಿಂಗ್ ವರ್ಕ್ ಕೇವಲ 16 ಬ್ಲಾಕ್ಗಳಿಗೆ ಮಾಡಿದ್ದಾರೆ, UGD ವರ್ಕ್ ಓನ್ಲಿ 16 ಬ್ಲಾಕ್ಗಳಿಗೆ. ಅಂದರೆ ಟೋಟಲಿ ಆಲ್ಮೋಸ್ಟ್ ಯೋಜನೆ ಏನಿದೆ ಇದು 50% ಕಂಪ್ಲೀಟ್ ಆಗಿದೆ. ಆದರೆ ಅಮೌಂಟ್ ಏನಿದೆ ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ಹೊರಗಿನ ಅಮೌಂಟ್ ಕೊಟ್ಟಿದ್ದಾರೆ. ಯಾವ ರೀತಿ ಅದನ್ನು ಕೊಡಬೇಕಿತ್ತು ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ಜನರ ವಂತಿಗೆ ದುರುಪಯೋಗ ಆಗಿದೆ. ಮನೆಗಳನ್ನು ಕೊಡಬೇಕಾದರೂ ಇವರ ಪುರಸಭೆ ನಗರಸಭೆ ಸದಸ್ಯರಿಂದ ಭ್ರಷ್ಟಾಚಾರ ಆಗಿದೆ. ಮನೆಗಳ ಅಲಾಟ್ ಮಾಡಬೇಕಾದ್ರೆ ಯಾಕಂದರೆ ಭಾಳಷ್ಟು ಜನ ದುಡ್ಡಿದ್ದವ್ರಿಗೆ ಅದರಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ 60ರಿಂದ 2 ಲಕ್ಷದ ಒಳಗೆ ಇನ್ಕಮ್ ಇದ್ದವ್ರಿಗೆ ಕೊಡಬೇಕಂತಿದೆ. ಅದಕ್ಕಿಂತ ಹೆಚ್ಚಿನ ಇನ್ಕಮ್ ಇದ್ದವ್ರು ಇದ್ದಾರೆ. ಅವ್ರದ್ದೇ ಒಬ್ಬರು ಅಲ್ಪಸಂಖ್ಯಾತ ಘಟಕದಲ್ಲಿ ಲೀಡರ್ ಇದ್ದಾರೆ, ಅವ್ರಿಗೂ ಕೊಟ್ಟಾರೆ ಮನೆ ಇದೆ. ಮತ್ತು ವಂತಿಗೆ ಅಮೌಂಟ್ ಹೆಚ್ಚಿಗೆ ಕೊಟ್ಟು ಈಗ ನಾಳೆ 11ನೇ ತಾರೀಕಿಗೆ ಏನು ಕರೆದಿದ್ದಾರೆ ಅಂದರೆ ಆ ಕಾಂಟ್ರಾಕ್ಟ್ರಿಗೆ ಲಾಭ ಮಾಡಿ ಕೊಡ್ಲಿಕ್ಕೆ ಕರೆದಿದ್ದಾರೆ. ನಾಳೆ ಏನು ಕರೆದಿದ್ದಾರೆ 10ಕ್ಕೆ ಕಾಂಟ್ರಾಕ್ಟರ್ಗಳಿಗೆ ಲಾಭ ಮಾಡಿ ಕೊಡ್ಲಿಕ್ಕೆ ಕರೆದಿದ್ದಾರೆ. ಹೆಂಗೆ ಅಂತ ಹೇಳಿದರೆ ನಾಳೆ ಕರೆದಿದ್ದಂಥವರಿಗೆ ಓನ್ಲಿ ಹಂಚಿಕೆ ಪತ್ರ ಕೊಡ್ತಾರೆ ಅವರು.
ಸುದ್ದಿಗೋಷ್ಠಿಯಲ್ಲಿ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ, ಸ್ಥಳೀಯ ಕಾರ್ಯದರ್ಶಿ ಗುರುಮಠಪತಿ, ನಗರಸಭಾ ಸದಸ್ಯ ನರೇಂದ್ರ ಚೌಹಾಣ್ ಹಾಗೂ ಪಕ್ಷದ ಪ್ರಮುಖ ಸದಸ್ಯರೂ ಇದ್ದರು. ಸ್ಲಂ ಬೋರ್ಡ್ನಿಂದ 1600ಕ್ಕೂ ಹೆಚ್ಚಿನ ಮನೆ ದಾಂಡೇಲಿಗೆ ನೀಡಲಾಗಿದೆ. ಇದು ಸರ್ಕಾರದ ಯೋಜನೆಗೆ ಹೊರತು ಇದರಲ್ಲಿ ದೇಶಪಾಂಡೆ ಪಾತ್ರ ಇಲ್ಲ. ಕಾಂಗ್ರೆಸ್ನವರು ಫಲಾನುಭವಿಗಳಿಂದ 2800 ಪಡೆದಿದ್ದಾರೆ. 2000 ಸರ್ಕಾರಕ್ಕೆ ತುಂಬಿದ್ದಾರೆ. ಹಾಗಾದ್ರೆ 800 ರೂಪಾಯಿ ಎಲ್ಲಿ ಹೋಯ್ತು ಎಂದು ಪ್ರಶ್ನಿಸಿದ್ರು. ಉತ್ತರ ಪ್ರದೇಶದ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸೌಮಿತ್ರಾ ದಯಾಲ್ ಸಿಂಗ್ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದ್ರು. ಇದಕ್ಕೂ ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ನೆರವೇರಿಸಿದ್ರು. ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ಉಪಸ್ಥಿತರಿದ್ದರು. ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.